ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಮಾಡಿರೋ ದೋಸೆ ಹಿಟ್ಟನ್ನು ಬೇಸಾಗಿ ಇಟ್ಕೊಂಡು ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ದೋಸೆ ಪಿಜ್ಜಾ ಮಾಡಿಕೊಟ್ರೆ ಮನೇಲಿರೋರೆಲ್ಲರೂ ಒನ್ ಮೋರ್ ಅಂತ ಕೇಳಿ ತಿಂತಾರೆ. ಬನ್ನಿ ಇದನ್ನು ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಇದರ ಇಂಗ್ರೀಡಿಯೆಂಟ್ಸ್: ಅರ್ಧ ಕಪ್ ಈರುಳ್ಳಿ, ಅರ್ಧ ಕಪ್ ಟೊಮ್ಯಾಟೊ, ಅರ್ಧ ಕಪ್ ಕ್ಯಾಪ್ಸಿಕಮ್, ಯಾವ ಕಲರ್ ಆದರೂ ತಗೋಬೋದು, ಚೀಸ್, ಪಿಜ್ಜಾ ಸಾಸ್, ಟೊಮ್ಯಾಟೊ ಸಾಸ್, ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಒಣಮೆಣಸಿನ್ಕಾಯಿನೇ ಹುರಿದ್ಬಿಟ್ಟು ಒಂದೆರಡು ಪಲ್ಸ್ ಮಾಡಿದ್ರೆ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ದೋಸೆ ಪಿಜ್ಜಾ ಮಾಡೋದಕ್ಕೆ ಮೊದಲಿಗೆ ಕಾದ ಹೆಂಚ ಮೇಲೆ ದೋಸೆನ ಹಾಕ್ಕೊಳ್ಳಿ. ತುಂಬ ತೆಳ್ಳಗೆ ಹಾಕಬೇಡಿ, ಸ್ವಲ್ಪ ದಪ್ಪ ಇರಲಿ. ನಂತರ ಅದ್ರ ಮೇಲೆ ಪಿಜ್ಜಾ ಸಾಸ್ನ ಕ್ಲೀನಾಗಿ ಸ್ಪ್ರೆಡ್ ಮಾಡಿ. ಪಿಜ್ಜಾ ಸಾಸ್ ಆದಮೇಲೆ ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ. ಇದು ಫುಲ್ ದೋಸೆ ಎಷ್ಟು ಹಾಕಿರ್ತೀರೋ ಅಷ್ಟು ನೀಟಾಗಿ ಹರಡ್ಕೋಬೇಕು. ಅದಾದಮೇಲೆ ಚೀಸ್ನೂ ಅಷ್ಟೇ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ತಿನ್ನುವಾಗ ಚೀಸಿಯಾಗಿ ಚೆನ್ನಾಗಿರುತ್ತೆ. ಪಿಜ್ಜಾ ಸಾಸ್ನ ಎಡ್ಜಲ್ಲೆಲ್ಲ ನೀಟಾಗಿ ಸ್ಪ್ರೆಡ್ ಆಗಿಲ್ಲ ಅಂದರೆ ಮತ್ತೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ನಿಮಗೆ ಇಷ್ಟ ಆಗಿರೋ ಟಾಪಿಂಗ್ಸ್ನ ಹಾಕೋಬೋದು. ನಾನು ನನ್ನ ಹತ್ರ ಇದ್ದಿದ್ದನ್ನು ಟಾಪಿಂಗ್ಸ್ ಆಗಿ ಹಾಕಿದ್ದೀನಿ. ಸ್ವಲ್ಪ ಟೊಮೆಟೊ ಸಾಸ್ನ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಚೀಸ್ ಮೆಲ್ಟ್ ಆಗೋವರೆಗೂ ಒಂದು ಫ್ಯೂ ಮಿನಿಟ್ಸ್ ಇದನ್ನು ಬೇಯಿಸ್ಕೊಳ್ಳಿ. ಕೊನೆಯಲ್ಲಿ ಮೇಲೆ ಸ್ವಲ್ಪ ಉಪ್ಪನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನಮ್ಮ ದೋಸೆ ಪಿಜ್ಜಾ ರೆಡಿಯಾಗಿದೆ. ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ರೆಸಿಪೀಸ್ಗೆ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.